ಎಂಎಲ್ಸಿ ನಡುವೆ ಗಲಾಟೆ ನಡೆದಿದೆ. ಬೀದರ್ ಜಿಲ್ಲೆಯ ಹಮನಾಬಾದ್ ಪಟ್ಟಣ ಉದ್ವಿಗ್ನ ಪರಿಸ್ಥಿತಿಗೆ ಬಂದಿರುವಂತದ್ದು. ಎಸ್ಕೆಡಿಪಿ ಸಭೆಯಲ್ಲಿ ಎಂಎಲ್ಎ ಮತ್ತೆ ಎಂಎಲ್ಸಿ ನಡುವೆ ಗಲಾಟೆ ನಡೆಯುತ್ತೆ. ಬೀದರ್ ಜಿಲ್ಲೆಯ ಹಮನಾಬಾದ್ ಪಟ್ಟಣ ಉದ್ವಿಗ್ನ ಪರಿಸ್ಥಿತಿಗೆ ಬಂದಿರುವಂತದ್ದು. ಶಾಸಕನ ನಿವಾಸ ಹಾಗೇನೆ ಎಂಎಲ್ಸಿ ನಿವಾಸಿಗಳಿಗೆ ಭದ್ರತೆಯನ್ನ ನೀಡಿದ್ದಾರೆ ಪೊಲೀಸರು. ಶಾಸಕ ಸಿದ್ದು ಪಾಟೀಲ್, ಎಂಎಲ್ಸಿ ಭೀಮರಾವ್ ಪಾಟೀಲ್ ಮನೆಗೆ ಭದ್ರತೆಯನ್ನ ಪೊಲೀಸರು ನೀಡಿರುವಂತದ್ದು. ಹಮನಾಬಾದ್ ಬಸ್ ನಿಲ್ದಾಣದ ಪಕ್ಕದಲ್ಲಿರುವಂತ ಭೀಮರಾವ್ ಪಾಟೀಲ್ ಅವರ ಮನೆ, ತೇರ್ ಮೈದಾನದ ಹಿಂದೆ ಇರುವಂತ ಶಾಸಕ ಸಿದ್ದು ಪಾಟೀಲ್ ಅವರ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನ ಒದಗಿಸಿರುವಂತದ್ದು. ಬ್ಯಾರಿಕೇಡ್ಗಳನ್ನ ಹಾಕಿ ಭದ್ರತೆಯನ್ನ ಒದಗಿಸಿರ್ತಾರೆ. ಇನ್ನು ಕೆಡಿಪಿ ಸಭೆಯಲ್ಲಿ ಇಬ್ಬರೂ ಕೂಡ ಗಲಾಟೆಯನ್ನ ಶುರು ಮಾಡ್ತಾರೆ. ಅದು ಯಾವ ರೀತಿ ಅಂದ್ರೆ ಕೆಟ್ಟ ಕೆಟ್ಟ ಪದಗಳನ್ನ, ಅವಾಚ್ಯ ಶಬ್ದಗಳನ್ನ ಬಳಸೋದಕ್ಕೆ ಅಲ್ಲಿ ಶುರು ಮಾಡ್ತಾರೆ. ಎರಡೂ ಮನೆಗಳ ಬಳಿ ಗಲಾಟೆ ಆಗದೆ ಇರುವಂತೆ ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಭದ್ರತೆಯನ್ನ ನಿಯೋಜಿಸುತ್ತಾರೆ. ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಮನೆ ಮುಂದೆ ಜಮಾಯಿಸಿ ಘೋಷಣೆಯನ್ನ ಕೂಡ ಕೂಗ್ಲಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರಲಿ ಅಂತ ಇಬ್ಬರು ಮನೆಗಳಿಗೆ ಕೂಡ ಭದ್ರತೆಯನ್ನು ಒದಗಿಸಿರುವಂತದ್ದು. ಕೆಡಿಪಿ ಸಭೆ ನಡೀತಾ ಇರುತ್ತೆ. ಸಭೆಯಲ್ಲೇನೆ ಇದ್ದಕ್ಕಿದ್ದ ಹಾಗೆ ಎಂಎಲ್ಎ ಮತ್ತೆ ಎಂಎಲ್ಸಿ ನಡುವೆ ಗಲಾಟೆ ಶುರುವಾಗುತ್ತೆ. ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲೇ ಇರ್ತಾರೆ. ಯಾರೆಷ್ಟೇ ತಿಳಿಗೊಳಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವಾಚ್ಯ ಶಬ್ದಗಳನ್ನ ಬಳಸಿ ಇಬ್ರು ಕೂಡ ಕಿತ್ತಾಟ ನಡೆಸ್ತಾರೆ. ಅದು ಇನ್ನೂ ಕೂಡ ಅತಿರೇಕಕ್ಕೆ ಹೋಗಿ
ಹೊಡೆದಾಟಕ್ಕೆ ಕೂಡ ಶುರು ಮಾಡುವಂಥದ್ದು ಇಬ್ರು ಕೂಡ ಶಾಸಕರ ನಿವಾಸಕ್ಕೆ ಮತ್ತೆ MLC ನಿವಾಸಗಳಿಗೆ ಸದ್ಯ ಪೊಲೀಸರು ಯಾವುದೇ ರೀತಿಯಾಗಿ ಕೆಟ್ಟ ಘಟನೆಗಳಾಗಲಿ ಅಥವಾ ಹೊಡೆದಾಟ ಬಡದಾಟಗಳು ಹೆಚ್ಚಾಗದೇ ಇರಲಿ ಅಂತ ಅವರವರ ನಿವಾಸಕ್ಕೆ ಪ್ರತ್ಯೇಕವಾಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಿರುವಂಥದ್ದು. ಇಬ್ರು ನಿವಾಸಗಳಿಗೆ ತೆರಳಿ ಶಾಸಕ ಸಿದ್ದು ಪಾಟೀಲ್ ಹಾಗೇನೆ MLC ಭೀಮರಾವ್ ಪಾಟೀಲ್ ಇಬ್ಬರ ಮನೆಗೂ ಕೂಡ ಪೊಲೀಸರು ಅವರ ನಿವಾಸಗಳನ್ನ ಸುತ್ತುವರಿದು ಬ್ಯಾರಿಕೇಡ್ಗಳನ್ನ ಹಾಕಿ ಸುತ್ತುವರೆದಿರುವಂಥದ್ದು, ಭದ್ರತೆಯನ್ನ ಒದಗಿಸಿರುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ಪ್ರತಿಭಟನೆ ಒಂದ್ ಕಡೆ ಆಗ್ಲೇ ಶುರುವಾಗಿ ಹೋಗಿದೆ. ಶಾಸಕರ ನಿವಾಸ ಹಾಗೇನೆ MLC ನಿವಾಸಗಳಿಗೆ ಹತ್ರ ಹೋಗಿ ಅವರವರ ಬೆಂಬಲಿಗರು ತಮ್ಮ ವಿರುದ್ಧ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಹಮನಾಬಾದ್ ಬಸ್ ನಿಲ್ದಾಣದಲ್ಲಿ ಇರುವಂತ ಸಿದ್ದು ಪಾಟೀಲ್ ಅವರ ನಿವಾಸ ಹಾಗೇನೆ MLA ಇಬ್ಬರ ಮನೆಗೂ ಕೂಡ ಇಬ್ಬರ ನಿವಾಸದಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನು ಒದಗಿಸಿರುವಂಥದ್ದು. ಬೀದರ್ ಜಿಲ್ಲೆಯ ಹಮನಾಬಾದ್ ಪಟ್ಟಣವೇ ಈಗ ಈ ಒಂದು ಗಲಾಟೆ, ಈ ಅವಾಚ್ಯ ಶಬ್ದಗಳ ಬಳಕೆ ಮತ್ತೆ ಹೊಡೆದಾಟದಿಂದ ಉದ್ವಿಗ್ನ ಪರಿಸ್ಥಿತಿಗೆ ಬೀದರ್ ಜಿಲ್ಲೆಯ ಹಮನಾಬಾದ್ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ವಿಚಾರವಾಗಿ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕು. ಬೀದರ್ನಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಂತಹ ಘಟನೆಗಳು ನಡಿಬಾರ್ದು, ಇನ್ನು ಸಭೆಯನ್ನ ಮುಂದೂಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ MLA ಮತ್ತೆ MLC ಮಧ್ಯೆ ವಾದ ಪ್ರತಿವಾದ ನಡೆದಿದ್ದು ಗಲಾಟೆಯಾಗಿ ಪರಿವರ್ತನೆ ಆಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕು ಇಂತಹ ಸಂದರ್ಭದಲ್ಲಿ ಅಂತ ಅಲ್ಲೇ ಇದ್ದಂತಹ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅವರು ಕೂಡ ಅಲ್ಲೇ ಇರ್ತಾರೆ, ಅದೇ ಸಭೆಯಲ್ಲಿ ಆರಾಮಾಗಿ ಸಭೆ ನಡೀತಾ ಇರುತ್ತೆ. ಮಧ್ಯ ಮಧ್ಯ ಮಾತಿನ ಚಕಮಕಿ ಹೆಚ್ಚಾಗಿ ಹೊಡೆದಾಟ ಹೊರದವರೆಗೆ ಅವಾಚ್ಯ ಶಬ್ದಗಳನ್ನ ಬಳಸುವವರೆಗೆ ಇನ್ನು ಈಶ್ವರ್ ಖಂಡ್ರೆ ಅವರು ಕೂಡ ಪ್ರಯತ್ನ ಪಡ್ತಾರೆ ಇಬ್ಬರನ್ನ ಕೂಡ ತಡೆದು ನಿಲ್ಲಿಸೋದಕ್ಕೆ. ಆದ್ರೂ ಕೂಡ ಸುಮ್ಮನಾಗಲ್ಲ, ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಒಬ್ರಿಗೊಬ್ರು ಹೊಡೆದಾಟಕ್ಕೆ ಕೂಡ ಮುಂದಾಗ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕು ಅಂತ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿರುವಂತದ್ದು. ಇನ್ನು ಅಲ್ಲಿ ನಡೀತಿದ್ದಂತಹ ಸಭೆಯನ್ನ ಈ ರೀತಿಯಾಗಿ ಗಲಾಟೆ ಶುರುವಾಗಿದ್ದಂತಹ ಕಾರಣಕ್ಕೆ ಮುಂದೂಡಲಾಗಿದೆ ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರಣದಿಂದ ಬಹಳಷ್ಟು ಜನ ತಮ್ಮ ತಮ್ಮ ಸಮಸ್ಯೆಗಳು ಇಟ್ಕೊಂಡು ಇವತ್ತು ನನ್ನ ಹತ್ರ ಬಂದಿದ್ದಕ್ಕಾಗಿ ನನಗೆ ಸಭೆಗೆ ಬರಲಿಕ್ಕೆ ವಿಳಂಬ ಆಗಿದೆ. ಅನೇಕ ವಿಷಯಗಳು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅರ್ಧ ಚರ್ಚೆ ಮಾಡಿ ಈಗ ಮತ್ತೆ ಮುಂದೆ ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಮುಂದೂಡಿ ಒಂದು ವಾರ ಒಳಗಾಗಿ ಇನ್ನೊಂದು ಸಭೆ ಮಾಡಿ ವಿಸ್ತೃತವಾಗಿ ಚರ್ಚೆ ಮಾಡ್ತೇವೆ. ನನ್ನ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನನ್ನ ವಿನಂತಿ ಇದೆ, ತಾವೆಲ್ಲರೂ ಇವತ್ತು ಗೌರವಯುತವಾಗಿ ಸಹೋದರತ್ವ ಮತ್ತು ಸಾಮರಸ್ಯದಿಂದ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮ ಮಾಡಬೇಕಾಗ್ತದೆ. ಯಾವುದೇ ವೈಯಕ್ತಿಕ ಅಸೂಯೆ ದ್ವೇಷಗಳಿಗೆ ಅವಕಾಶ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಯೋಣ. ಪ್ರತಿಯೊಬ್ಬರು ಶಾಂತಿ ಕಾಪಾಡಬೇಕು ಮತ್ತು ಪ್ರತಿಯೊಬ್ಬರು ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿ ಇವತ್ತು ಎರಡೂ ಕಡೆಯವರಿಗೆ ನಾನು ವಿನಂತಿಯನ್ನು ಮಾಡುತ್ತೇನೆ. ವಿಚಾರ ನನಗೂ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಮಾಹಿತಿ ತಗೊಂಡು ಹೇಳ್ತೇನೆ. ಉಸ್ತುವಾರಿ ಮುಂದೆ ಶಾಸಕರು ಸಮಾಜ ಸಂದೇಶ ಏನು ಹೋಯ್ತು ಸರ್? ನಾನು ಈಗಾಗಲೇ ಹೇಳಿದ್ದೇನೆ, ಅತ್ಯಂತ ದುರದೃಷ್ಟಕರವಾದಂಥ ಒಂದು ಘಟನೆ. ಓಕೆ, ಅದಕ್ಕೆ ಇದು ಈ ರೀತಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಎಲ್ಲರ ಜೊತೆಲಿ ಮಾತಾಡ್ತೀನಿ.